ಪಾಕಿಸ್ತಾನ ತನ್ನ ಶವದ ಪೆಟ್ಟಿಗೆಗೆ ಕೊನೆ ಮೊಳೆಗಳನ್ನು ತಾನೇ ಹೊಡೆದುಕೊಂಡಿದೆ. ಇದು ಅಖಂಡ ಭಾರತದ ಮೊದಲ ಹೆಜ್ಜೆ ಇದಾಗಿದೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಅಂತಿಮ ದರ್ಶನ ಪಡೆದ ಮಾತನಾಡಿದ ಅವರು, ಸರಿಯಾದ ಹೆಜ್ಜೆಗಳನ್ನು ಕೇಂದ್ರ ಸರ್ಕಾರ ಇಟ್ಟಿದೆ ಎಂದು ಹೇಳಿದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಸರ್ಕಾರದ ಜೊತೆ ನಾವು ನಿಲ್ಲಬೇಕು ಎಂದು ಹೇಳಿದ್ದಾರೆ. ಅದಕ್ಕೆ ನಾನು ಸ್ವಾಗತ ಕೋರುತ್ತೇನೆ ಎಂದು ಈಶ್ವರಪ್ಪ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ನಿಜ ನಮ್ಮೆಲ್ಲರಿಗೂ ತುಂಬ ದುಃಖ ಆಗಿದೆ. ಆದರೆ ಆ ರಾಷ್ಟ್ರಭಕ್ತರನ್ನು ಕಳ್ಕೊಂಡು 2 ಗಂಟೆಯಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆ ರಾಷ್ಟ್ರದ್ರೋಹಿಗಳ ವಿರುದ್ಧ, ಪಾಕಿಸ್ತಾನದ ವಿರುದ್ಧ, ಭಯೋತ್ಪಾದಕರ ವಿರುದ್ಧ ತಗೊಂಡಂಥ ತೀರ್ಮಾನ ನಿಜಕ್ಕೂ ದೇಶ ಪ್ರಪಂಚ ಮೆಚ್ಚುತ್ತಾ ಇದೆ. ನಮ್ಮ ರಾಷ್ಟ್ರಭಕ್ತರ ಕಗ್ಗೊಲೆಗಳೇನಾಗಿದೆ ಭಯೋತ್ಪಾದಕರದು, ಇದೇನು ಸೂಚನೆ ಮಾಡುತ್ತೆ ಅಂತಂದರೆ ಪಾಕಿಸ್ತಾನ ತನ್ನ ಶವದ ಪೆಟ್ಟಿಗೆಗೆ ಕೊನೆ ಮಳೆಯನ್ನು ತಾವೇ ಹೊಡ್ಕೊಂಡು ಬಾಂಬ್ಗಳ ಮುಖಾಂತರ AK-47 ಮುಖಾಂತರ ನಮ್ಮ ರಾಷ್ಟ್ರಭಕ್ತರನ್ನ ಕಗ್ಗೊಲೆ ಮಾಡಿದ್ದಾರೆ. ಇದು ಅಖಂಡ ಭಾರತದ ಮೊದಲನೇ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ನಿನ್ನೆ ದಿಟ್ಟ ಅನೇಕ ಹೆಜ್ಜೆಗಳನ್ನು ಕೇಂದ್ರ ಸರ್ಕಾರ ಇಟ್ಟಿದೆ. ಸಿಂಧೂ ನದಿಯ ನೀರನ್ನು 1960ರ ಒಪ್ಪಂದದ ಪ್ರಕಾರ ಏನು ನಡೆದಿದೆ ಅದು ದೇಶದ್ರೋಹಿಗಳು ಮಾಡಿದಂಥ ಒಂದು ಅನ್ಯಾಯ. ಅದನ್ನು ಇನ್ನು ಮುಂದೆ ನಾವು 1 ಇಂಚು ನೀರು ನಾವು ಸಿಂಧೂ ನದಿ ನೀರನ್ನು ಪಾಕಿಸ್ತಾನಕ್ಕೆ ಕೊಡಲ್ಲ ಅನ್ನೋಂಥ ತೀರ್ಮಾನ ಏನು ತೊಗೊಂಡಿದೆ. ಇದು ಸರಿಯಾದ ಮೊದಲನೇ ಉತ್ತರ. ಇದು ಅದಕ್ಕೋಸ್ಕರ ನಾನು ಹೇಳ್ತೇನೆ, 5 ಸರಿಯಾದ ಹೆಜ್ಜೆಗಳನ್ನು ಕೇಂದ್ರ ಸರ್ಕಾರ ನೆನ್ನೆ ತೊಗೊಂಡಿದೆ. ಬರುವಂಥ ದಿನಗಳಲ್ಲಿ ರಾಷ್ಟ್ರಭಕ್ತರ ಪರವಾಗಿ ರಾಷ್ಟ್ರದ್ರೋಹಿಗಳು ಬಗ್ಬೇಕಾಗತ್ತೆ. ನಾವು ಮಾಡಿದ ತಪ್ಪು ಒಪ್ಕೋಬೇಕಾಗತ್ತೆ. ಅಂಥ ಒಂದು ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಆಗುತ್ತೆ. ಅಖಂಡ ಭಾರತ ಈ ದೇಶದಲ್ಲಿ ಮತ್ತೆ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ನಿನ್ನೆ ಅವರೇನು ಭಯೋತ್ಪಾದಕರು ಒಂದು ಕೃತ್ಯ ನಡೆಸಿದ್ರು, ಆ ಕೃತ್ಯಕ್ಕೆ ಸರಿಯಾದ ಉತ್ತರ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇಡೀ ದೇಶದ ಜನ ನರೇಂದ್ರ ಮೋದಿ ಕೊಟ್ಟಂಥ ಉತ್ತರ ನಿಜಕ್ಕೂ ಪ್ರಾರಂಭಕ್ಕೆ ನಮ್ಮೆಲ್ಲರೂ ಸಾಕಷ್ಟು ದುಃಖ ಆಗಿದೆ. ಇವತ್ತು ದುಃಖ ಆಗಿದೆ. ನಾವು ಇವತ್ತು ಅನೇಕ ರಾಷ್ಟ್ರಭಕ್ತರನ್ನು ಕಳ್ಕೊಂಡಿದ್ದೇವೆ. ಆದರೆ ಆ ಒಂದು ಜೀವಗಳಿಗೆ ಬೆಲೆ ಇದೆ ಅನ್ನೋದನ್ನು ಬರೋ ದಿನ ಗೊತ್ತಾಗುತ್ತೆ. ಅದಕ್ಕೆ ತುಂಬ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತಾರೆ, ಅಖಂಡ ಭಾರತದ ಮೊದಲನೇ ಹೆಜ್ಜೆ ಆ ಒಂದು ಶವದ ಪೆಟ್ಟಿಗೆಗೆ ಅವರೇ ಮೊಳೆ ಹೊಡ್ಕೊಂಡಿದ್ದಾರೆ. ಅಖಂಡ ಭಾರತ ನಿರ್ಮಾಣಕ್ಕೆ ಮೊದಲನೇ ಹೆಜ್ಜೆ ಇದಾಗತ್ತೆ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅವನೊಬ್ಬ ರಾಷ್ಟ್ರದ್ರೋಹಿ, ಅವನು ಯಾಕೆ ಬೆಲೆ ಕೊಡ್ತೀರಾ? ಇಡೀ ದೇಶದ ಎಲ್ಲ ರಾಷ್ಟ್ರಭಕ್ತರು ಸ್ವಾಗತ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತುಂಬ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೇನೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ಈಗ ನಾವು ಈ ಒಂದು ದುಷ್ಕೃತ್ಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಯಾರೂ ರಾಜಕಾರಣ ಮಾಡಬಾರ್ದು, ಕೇಂದ್ರ ಸರ್ಕಾರದ ಜೊತೆ ನಾವೆಲ್ಲ ನಿಲ್ಲಬೇಕು ಅನ್ನೋಂಥ ಮಾತನ್ನು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಹಿಂದೆ ಹಿಂದೂಸ್ತಾನದ ಮೇಲೆ ಯುದ್ಧ ಮಾಡೋ ಸಂದರ್ಭದಲ್ಲಿ ಆಗ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಬೆಂಬಲವಾಗಿ ಅಟಲ್ ಬಿಹಾರಿ ವಾಜಪೇಯಿ ನಿಂತಿದ್ದಿಲ್ಲ, ನಾವೆಲ್ಲರೂ ಕೂಡ ಇವತ್ತು ನೆನಪು ಮಾಡ್ಕೋತೀವಿ. ಆ ದಿಕ್ಕಿನಲ್ಲಿ ಇವತ್ತು ಮಾನ್ಯ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ದುರ್ಗೆ ಅಂತ ಕರೆದ್ರು. ಆ ದುರ್ಗೆ ಜೊತೆಗೆ ನಾವೆಲ್ಲ ಬೆಂಬಲ ಕೊಡಬೇಕು ಅಂತ ಹೇಳಿದರು. ಆ ದಿಕ್ಕಿನಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡಬಾರ್ದು, ಇಡೀ ಭಾರತ ಒಗ್ಗಂಟಾಗಿರಬೇಕು ಅನ್ನೋಂಥ ಮಾತನ್ನು ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಅದಕ್ಕೆ ಬೆಂಬಲವಾಗಿ ಖರ್ಗೆ ಹೇಳಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಕೆಲವರು ಹೇಳ್ತಾರೆ ಏನು ಮಾಡೋಕ್ಕಾಗುತ್ತೆ, AJL DGL ಆಯಿತು ಏನಂತ ಕರೆದ್ರೆ ಅದನ್ನು ಈ ರೀತಿ ಹೇಳೋಂಥ ಸಂದರ್ಭದಲ್ಲಿ ಇವತ್ತಿನ ಇದ್ರ ಬಗ್ಗೆ ಘಟನೆ ಬಗ್ಗೆ ಏನು ಹೇಳ್ತಾರೆ, ನರೇಂದ್ರ ಮೋದಿಯವರು ತೊಗೊಂಡಿರೋಂಥ ಸ್ಟ್ರಾಟಜಿ ಬಗ್ಗೆ ಏನು ಹೇಳ್ತಾರೆ, ಈ ದೇಶ ಅಖಂಡ ಭಾರತ ಆಗಿರಬೇಕು ಅನ್ನೋಂಥ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇವತ್ತು ದುಃಖ ಒಂದು ಕಡೆ ಆದರೆ ಮತ್ತೊಂದು ಕಡೆ ಆ ಸಿಂಧೂ ನದಿಯ ನೀರನ್ನು ನಾವು ಬಿಡಲ್ಲ ಅಂತ ಏನು ದಿಟ್ಟ ಹೆಜ್ಜೆ ತಗೊಂಡಿದ್ದಾರೆ. ಎಲ್ಲ ಸ್ವರ್ಗದಲ್ಲಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇವತ್ತು ಸಮಾಧಾನ ಸಿಕ್ಕಿದೆ ಆ ತೀರ್ಮಾನದಿಂದ. ಪರಿಹಾರ ಕರ್ನಾಟಕ ರಾಜ್ಯದಿಂದ 10 ಲಕ್ಷ ರೂಪಾಯಿ ಕೊಟ್ಟಿದ್ದು ನಾನು ಸ್ವಾಗತ ಮಾಡ್ತೇನೆ. ಆದರೆ ವಯನಾಡಲ್ಲಾದಂಥ ದುರಂತಗಳಿಗೆ ಕರ್ನಾಟಕ ರಾಜ್ಯದಿಂದ 25 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ಈ ದೇಶದ ಒಂದು ಜಾಗೃತಿಯನ್ನು ಉಂಟು ಮಾಡೋಂಥ ಪ್ರಯತ್ನ ಇವ್ರ ಕಗ್ಗೊಲೆಗಳಿಂದ ಆಗಿದೆ. ಇದಕ್ಕೋಸ್ಕರ ವಯನಾಡಲ್ಲಿ ಕೊಟ್ಟಂಥ ಅಷ್ಟೇ ಹಣ, ಕನಿಷ್ಠ 25 ಲಕ್ಷ ರೂಪಾಯಿ ಕೂಡ
ಪರಿಹಾರವನ್ನು ಕೊಡಬೇಕು ಅನ್ನೋಂಥ ರಾಜ್ಯ ಸರ್ಕಾರವನ್ನು ಈ ಸಂದರ್ಭ ಒತ್ತಾಯ ಮಾಡ್ತೇನೆ. ಖಂಡನೆ ಮಾಡ್ತಾ ಇದ್ದಾರೆ. ನಿಜ, ನಮ್ಮೆಲ್ರಿಗೂ ತುಂಬ ದುಃಖ ಆಗಿದೆ. ಆದರೆ ಆ ರಾಷ್ಟ್ರಭಕ್ತರನ್ನು ಕಳ್ಕೊಂಡು 2 ಗಂಟೆಯಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆ ರಾಷ್ಟ್ರದ್ರೋಹಿಗಳ ವಿರುದ್ಧ, ಪಾಕಿಸ್ತಾನದ ವಿರುದ್ಧ, ಭಯೋತ್ಪಾದಕರ ವಿರುದ್ಧ ತಗೊಂಡಂಥ ತೀರ್ಮಾನ ನಿಜಕ್ಕೂ ದೇಶ ಪ್ರಪಂಚ ಮೆಚ್ಚುತ್ತಾ ಇದೆ. ನಮ್ಮ ರಾಷ್ಟ್ರಭಕ್ತರ ಕಗ್ಗೊಲೆಗಳೇನಾಗಿದೆ ಭಯೋತ್ಪಾದಕರದು, ಇದೇನು ಸೂಚನೆ ಮಾಡುತ್ತೆ ಅಂತಂದರೆ ಪಾಕಿಸ್ತಾನ ತನ್ನ ಶವದ ಪೆಟ್ಟಿಗೆಗೆ ಕೊನೆ ಮಳೆಯನ್ನು ತಾವೇ ಹೊಡ್ಕೊಂಡು ಬಾಂಬ್ಗಳ ಮುಖಾಂತರ AK-47 ಮುಖಾಂತರ